ಆಲೂಗಡ್ಡೆ ಚಿಪ್ಸ್ ಎಲ್ಲರೂ ಇಷ್ಟಪಡ್ತಾರೆ. ಆದರೆ ಸತ್ಯ ಹೇಳೋಣ, ನಮ್ಮಲ್ಲಿ ಬಹುಪಾಲು ಜನರಿಗೆ ಅವುಗಳ ಬಗ್ಗೆ ಆಕ್ಷೇಪನೆ ಹೆಚ್ಚು. ಪ್ಯಾಕೆಟ್ನ ತಳಭಾಗದಲ್ಲಿ ಎಲ್ಲ ಪುಡಿ ಪುಡಿ ಆಗಿರುತ್ತೆ, ತಿಂದ ಮೇಲೆ ಬೆರಳುಗಳಿಗೆಲ್ಲ ಎಣ್ಣೆ ಮೆತ್ಕೊಳ್ಳುತ್ತೆ. ಪ್ಯಾಕೆಟ್ನಲ್ಲಿ ಚಿಪ್ಸ್ಗಿಂತ ಹೆಚ್ಚಾಗಿ ಗಾಳಿಯೇ ತುಂಬಿರುತ್ತೆ. ಸರಿ ಅಲ್ವಾ? ವರ್ಷಗಳ ಕಾಲ ಕುರುಕಲು ತಿಂಡಿಗೆ ಇದು ನಾವು ತೆರೋ ಬೆಲೆ ಅಂತಾನೆ ಜನ ನಂಬಿದ್ರು. ಆದರೆ ಆಮೇಲೆ ಏನೋ ಬದಲಾಯಿತು. ಜಗತ್ತಿಗೆ ಇದಕ್ಕಿಂತ ಉತ್ತಮವಾದದ್ದನ್ನು ಕೊಡಬೇಕು ಅಂತ ಒಂದು ಬ್ರ್ಯಾಂಡ್ ನಿರ್ಧಾರ ಮಾಡ್ತು. ಅದ್ಯಾವುದು ಗೊತ್ತಾ? ಪ್ರಿಂಗಲ್ಸ್. ಎಲ್ಲ ಒಂದೇ ಆಕಾರದಲ್ಲಿ ಜೋಡಿಸಲ್ಪಟ್ಟಿರೋ ಚಿಪ್ಸ್ಗಳ ಹಿಂದೆ ರಸಾಯನಶಾಸ್ತ್ರ, ಎಂಜಿನಿಯರಿಂಗ್, ಪ್ಯಾಕೇಜಿಂಗ್, ನಾವೀನ್ಯತೆ ಮತ್ತು ನೀವು ನಂಬಲೇಬೇಕು, ಗಣಿತದ ಸಂಯೋಜನೆ ಕೂಡ ಅಡಗಿದೆ. ಹೌದು, ಪ್ರಿಂಗಲ್ಸ್ ಕೇವಲ ಲಘು ಆಹಾರ ಅಲ್ಲ, ಅವು ಡಿಸೈನ್ ಚಿಂತನೆಗೆ ಇರೋ ಒಂದು ಅತ್ಯುತ್ತಮ ನಿದರ್ಶನ, ಒಂದು ಮಾಸ್ಟರ್ ಪೀಸ್. ಇದೆಲ್ಲ ಶುರುವಾಗಿದ್ದು 1956ರಲ್ಲಿ. ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬಲ್ ಕಂಪನಿ ಜನಗಳಿಗೆ ಸಾಂಪ್ರದಾಯಿಕ ಆಲೂಗಡ್ಡೆ ಚಿಪ್ಸ್ಗಳ ಬಗ್ಗೆ ಇದ್ದ ಸಾಮಾನ್ಯ ದೂರುಗಳನ್ನು ಪರಿಹರಿಸಬೇಕು ಅಂತ ಯೋಚನೆ ಮಾಡ್ತು. ಆಗಲೇ ಹೇಳಿದ ಹಾಗೆ ಚಿಪ್ಸ್ಗಳು ಎಣ್ಣೆ ಮೆತ್ತಿಕೊಂಡಿರ್ತಿದ್ವು, ಗಾತ್ರ ಮತ್ತು ಆಕಾರದಲ್ಲಿ ಅಸಮಾನವಾಗಿದ್ವು, ಹಾಗೆ ಮುಟ್ಟಿದ್ರೆ ಮುರಿದೋಗೋ ಥರ ಇರ್ತಾ ಇದ್ವು. ಹೀಗಿರಬೇಕಾದ್ರೆ ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬಲ್ ಕಂಪನಿ ಫ್ರೆಡೆರಿಕ್ ಜೆ ಬೋರ್ ಅನ್ನೋ ಆಹಾರ ತಜ್ಞರನ್ನ ನೇಮಿಸ್ತು, ಒಂದು ಅಸಾಧಾರಣ ಸವಾಲಿನ ಜೊತೆ. ಸವಾಲು ಏನಂದ್ರೆ, ಆಲೂಗಡ್ಡೆ ಚಿಪ್ಸನ್ನು ಪುನರಾವಿಷ್ಕರಿಸಬೇಕು. ಆದರೆ ಇದು ಕೇವಲ ಹೊಸ ರುಚಿ ಅಥವಾ ಫ್ಲೇವರ್ ಸೃಷ್ಟಿಸೋ ಬಗ್ಗೆ ಅಲ್ಲ, ಸಂಪೂರ್ಣವಾಗಿ ಹೊಸ ಚಿಪ್ಸನ್ನು ವಿನ್ಯಾಸಗೊಳಿಸೋ ಬಗ್ಗೆ. ಏಕರೂಪದ, ಒಂದರ ಮೇಲೊಂದು ಸ್ಟ್ಯಾಕ್ ಮಾಡಬಹುದಾದ, ಕಡಿಮೆ ಎಣ್ಣೆಯುಳ್ಳ ಮತ್ತು ಸುಲಭಕ್ಕೆ ಪುಡಿ ಪುಡಿ ಆಗದೇ ಇರುವಂಥ ಚಿಪ್ಸ್. ಈ ಸವಾಲನ್ನು ಬಗೆಹರಿಸೋದಕ್ಕೆ ಬೋರ್ ಅವರು ಕೇವಲ ಆಹಾರ ವಿಜ್ಞಾನವನ್ನು ಅವಲಂಬಿಸಲಿಲ್ಲ, ಬದಲಾಗಿ ಗಣಿತದ ಕಡೆ ತಿರುಗಿದ್ರು. ಅವರು ಆರಿಸಿದ ಆಕಾರವನ್ನು ಹೈಪರ್ಬೋಲಿಕ್ ಪ್ಯಾರಾಬೋಲಾಯ್ಡ್ ಅಂತ ಕರೆಯಲಾಗತ್ತೆ. ಸಂಕೀರ್ಣವಾಗಿ ಕೇಳಿಸುತ್ತೆ ನಿಜ, ಆದರೆ ಈ ಆಕಾರವೇ ಪ್ರತಿ ಪ್ರಿಂಗಲ್ಸ್ ಚಿಪ್ಸನ್ನು ಪರಿಪೂರ್ಣವಾಗಿ ಒಂದೇ ರೀತಿಯಾಗಿರೋ ಥರ, ಮುಂದಿನ ಚಿಪ್ಗೆ ಅಚ್ಚುಕಟ್ಟಾಗಿ ಹೊಂದಿಕೊಳ್ಳೋ ಥರ ಮತ್ತು ಕಾರ್ಖಾನೆಯಿಂದ ಸ್ನ್ಯಾಕ್ ಬೌಲ್ವರೆಗೂ ಒಂದಿಷ್ಟು ಜಖಂ ಆಗದೆ ಇರೋದಕ್ಕೆ ಅನುವು ಮಾಡಿಕೊಡ್ತು. ಹೈಪರ್ಬೋಲಿಕ್ ಪ್ಯಾರಾಬೋಲಾಯ್ಡ್ ಅನ್ನೋದು ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಅಂದರೆ ಪೀನ ಮತ್ತು ನಿಮ್ನ ರೇಖೆಗಳನ್ನು ಹೊಂದಿರೋ ಒಂದು ಮೇಲ್ಮೈ. ಒಂದು ಜೀನಿನ ಆಸನ ಅಥವಾ ಪ್ರಿಂಗಲ್ಸ್ನ ನುಣುಪಾದ ತಿರುವನ್ನು ಕಲ್ಪಿಸ್ಕೊಳ್ಳಿ. ಅದರ ಹಿಂದಿನ ಗಣಿತವನ್ನು x²/a² -y²/b² ಸೂತ್ರದಿಂದ ವಿವರಿಸಲಾಗಿದೆ. ಮತ್ತು ಇದು ಬಹುತೇಕ ವಿದ್ಯಾರ್ಥಿಗಳು ಭಯಪಡೋ ಕೋನಿಕ್ ಸೆಕ್ಷನ್ಸ್ ಅಧ್ಯಾಯದಿಂದ ನೇರವಾಗಿ ಬರುತ್ತೆ. ಇದು ಯಾವುದೇ ಆಕಸ್ಮಿಕ ಆಗಿರಲಿಲ್ಲ. ಹಾಗೆ ಆ ಆಕಾರ ಕೇವಲ ಸುಂದರವಾಗಿದ್ದದಷ್ಟೇ ಅಲ್ಲ, ಅದು ಕ್ರಿಯಾತ್ಮಕವಾಗಿಯೂ ಇತ್ತು. ಇದು ಚಿಪ್ಗೆ ರಚನಾತ್ಮಕ ಶಕ್ತಿಯನ್ನು ನೀಡಿತು. ಒತ್ತಡದ ಕೆಳಗೆ ಬಿರುಕು ಬರದ ಹಾಗೆ ತಡೆಯೋದಕ್ಕೆ ಸಹಾಯ ಮಾಡಿತು. ಇದು ಚಿಪ್ಸ್ಗಳನ್ನು ಜೋಡಿಸೋ ಕೆಲಸವನ್ನು ಸಮರ್ಥವಾಗಿಸ್ತು. ಪ್ಯಾಕೇಜಿಂಗ್ನಲ್ಲಿ ಕುಷನಿಂಗ್, ಗಾಳಿಯ ಅಗತ್ಯವನ್ನು ಕಡಿಮೆ ಮಾಡಿತು ಮತ್ತು ಚಿಪ್ಸ್ಗಳು ಅಡ್ಡಾದಿಡ್ಡಿಯಾಗಿ ಪ್ಯಾಕೆಟ್ ಒಳಗೆ ತುಂಬಿಕೊಳ್ಳೋದನ್ನು ಸಂಪೂರ್ಣವಾಗಿ ತೆಗೆದುಹಾಕ್ತು. ಆದರೆ ಚಿಪ್ಪನ್ನು ವಿನ್ಯಾಸಗೊಳಿಸೋ ವಿಷಯ ಕಥೆಯ ಅರ್ಧ ಭಾಗ ಮಾತ್ರ. ಮಿಕ್ಕ ಅರ್ಧದ್ದೇ ದೊಡ್ಡ ಪ್ರಶ್ನೆ ಉಳಿದಿರೋದು. ಯಾವುದೇ ಒಂದು ನಿಖರವಾದ ವಸ್ತುವನ್ನು ಪ್ಯಾಕ್ ಮಾಡೋದು ಹೇಗೆ ಅನ್ನೋದು. ಇಲ್ಲಿಯೇ ಎಂಜಿನಿಯರಿಂಗ್ ಸಹಾಯಕ್ಕೆ ಬಂದಿದ್ದು. ಇವಾಗ ಬರ್ತಾರೆ ಜೀನಿ ವೂಲ್ಫ್, ಒಬ್ಬ ಎಂಜಿನಿಯರ್ ಮತ್ತು ಸೈನ್ಸ್ ಫಿಕ್ಷನ್ ರೈಟರ್. ಅವರು ಈ ಚಿಪ್ಸ್ಗಳನ್ನು ನಿಜವಾಗಿ ತಯಾರಿಸೋ ಮತ್ತು ಅವುಗಳನ್ನು ಈಗಿರುವಂತಹ ಟ್ಯೂಬ್ ರಚನೆಯ ಕ್ಯಾನ್ಗಳಲ್ಲಿ ಸ್ಟ್ಯಾಕ್ ಮಾಡೋ ಯಂತ್ರವನ್ನು ವಿನ್ಯಾಸಗೊಳಿಸಿದ್ರು. ಇದು ಒಂದು ಅದ್ಭುತ ಪಾಲುದಾರಿಕೆಯಾಗಿತ್ತು. ಫ್ರೆಡ್ ಬೋರ್ ಚಿಪ್ ಅನ್ನು ಸೃಷ್ಟಿಸಿದ್ರು ಮತ್ತು ಜೀನ್ ವೂಲ್ಫ್ ಅವುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಹೇಗೆ ಉತ್ಪಾದಿಸಬಹುದು ಮತ್ತು ಪ್ಯಾಕ್ ಮಾಡಬಹುದು ಅನ್ನೋದನ್ನು ಕಂಡುಹಿಡಿದ್ರು. 1966ರಲ್ಲಿ ಬೋರ್ ಪ್ರಿಂಗಲ್ಸ್ ಚಿಪ್ ಮತ್ತು ಕ್ಯಾನ್ನ ವಿನ್ಯಾಸ ಮತ್ತು ಪ್ಯಾಕೇಜಿಂಗಿಗಾಗಿ ಪೇಟೆಂಟ್ ಕೂಡ ದಾಖಲಿಸಿದ್ರು. ಪೇಟೆಂಟನ್ನು 1971ರಲ್ಲಿ ಮಂಜೂರು ಮಾಡಲಾಯಿತು ಮತ್ತು ಅಷ್ಟರಲ್ಲಿ ಆಲೂಗಡ್ಡೆ ಚಿಪ್ಸ್ ಶಾಶ್ವತವಾಗಿ ಬದಲಾಯಿತು. ಮೊದಲ ಬಾರಿಗೆ ಚಿಪ್ಸ್ಗಳನ್ನು ಕೇವಲ ಚೀಲದಲ್ಲಿ ಒತ್ತಿ ಹಾಕಲಾಗಿರಲಿಲ್ಲ, ಅವುಗಳನ್ನು ಎಂಜಿನಿಯರಿಂಗ್ ಮಾಡಲಾಗಿತ್ತು, ಅಳತೆ ಮಾಡಲಾಗಿತ್ತು ಮತ್ತು ಕಾಳಜಿಯಿಂದ ಜೋಡಿಸಲಾಗಿತ್ತು. ಪ್ರತಿ ಚಿಪ್ ಈಗ ಆಕಾರ ಮತ್ತು ಗಾತ್ರದಲ್ಲಿ ಒಂದೇ ರೀತಿಯಾಗಿತ್ತು. ಅವುಗಳನ್ನು ತಿನ್ನೋ ಅನುಭವ ಕೂಡ ಅಷ್ಟೇ ಹಿತವಾಗಿತ್ತು. ಕೈಯಲ್ಲಿ ಎಣ್ಣೆ ಮೆತ್ಕೋತಿರ್ಲಿಲ್ಲ,
ಪುಡಿಯಾದ ಚಿಪ್ಸ್ಗಳ ಉಳಿಕೆಗಳು ಇರ್ತಾ ಇರಲಿಲ್ಲ. ಹಾಗೆ ಪ್ಯಾಕೆಟ್ನಲ್ಲಿ ಜಾಗ ವ್ಯರ್ಥವಾಗೋದು ಕೂಡ ಇರಲಿಲ್ಲ. ಈ ಹೊಸ ಪ್ಯಾಕೇಜಿಂಗ್ ಟ್ಯೂಬ್ ಮಾದರಿಯ ಕ್ಯಾನ್ ಐಕಾನಿಕ್ ಆಗ್ಬಿಡ್ತು. ಕಾರ್ಖಾನೆಗಳಿಂದ ದಿನಸಿ ಅಂಗಡಿಯ ಅಲಮಾರುಗಳವರೆಗೆ, ಅಡುಗೆ ಮೇಜಿನವರೆಗೆ ಪ್ರಿಂಗಲ್ಸ್ ಪ್ಲಾಸ್ಟಿಕ್ ಚೀಲದ ಚಿಪ್ಸ್ಗಳಿಗಿಂತ ಉತ್ತಮವಾಗಿಯೂ ಕ್ರಿಸ್ಪಿಯಾಗಿಯೂ ಉಳ್ಕೊಳ್ತು. ಮೂಲಭೂತ ಗ್ರಾಹಕರ ನಿರಾಸೆಯನ್ನು ಪರಿಹರಿಸೋದಕ್ಕೆ ಅಂತ ಪ್ರಾರಂಭವಾದ ಪ್ರಯತ್ನ ಆಹಾರ ವಿನ್ಯಾಸದಲ್ಲಿ ಕ್ರಾಂತಿಯಾಯಿತು. ಮತ್ತು ಪ್ರಿಂಗಲ್ಸ್ ವರ್ಷಗಳಲ್ಲಿ ಗಾತ್ರ, ಆಕಾರ, ರೆಸಿಪಿ, ಫ್ಲೇವರ್ ಮತ್ತು ಬ್ರ್ಯಾಂಡಿಂಗ್ನಲ್ಲಿ ಅಸಂಖ್ಯಾತ ಬದಲಾವಣೆಗಳನ್ನು ಕಂಡಿದ್ರೂ ಮೂಲ ಐಡಿಯಾ ಮಾತ್ರ ಒಂದೇ: ತೃಪ್ತಿಗಾಗಿ ವೈಜ್ಞಾನಿಕವಾಗಿ ಎಂಜಿನಿಯರ್ ಮಾಡಲ್ಪಟ್ಟ ಚಿಪ್ಸ್. ಫ್ರೆಡೆರಿಕ್ ಬಾರ್ ಅವರ ಕೊಡುಗೆ ಕೇವಲ ಯಶಸ್ವಿ ಸ್ನ್ಯಾಕ್ ಉತ್ಪನ್ನದಲ್ಲಿ ಕೊನೆಗೊಳ್ಳಿಲ್ಲ, ಇದು ಅವರ ಲೆಗೆಸಿಯ ಭಾಗವಾಯಿತು. ಅಕ್ಷರಶಃ 2008ರಲ್ಲಿ 89 ವರ್ಷದ ವಯಸ್ಸಿನಲ್ಲಿ ಬಾರ್ ನಿಧನರಾದಾಗ ಅವರ ಕೆಲವು ಅವಶೇಷಗಳನ್ನು ಪ್ರಿಂಗಲ್ಸ್ ಡಬ್ಬಿಯಲ್ಲಿ ಹೂಳಬೇಕು ಅನ್ನೋ ವಿಶೇಷವಾದ ಕೊನೆ ಆಸೆಯನ್ನು ಅವರು ಬಿಟ್ಟುಹೋದ್ರು. ಅವರ ಕುಟುಂಬ ಆ ವಿನಂತಿಯನ್ನು ಗೌರವಿಸಿತು ಮತ್ತು ಅವರ ಅವಶೇಷಗಳ ಒಂದು ಭಾಗವನ್ನು ಒರಿಜಿನಲ್ ಫ್ಲೇವರ್ ಪ್ರಿಂಗಲ್ಸ್ ಡಬ್ಬಿಯಲ್ಲಿ ಹೂಳಲಾಯಿತು. ಆಲೂಗಡ್ಡೆ ಚಿಪ್ಸ್ನಂತಹ ಒಂದು ಸಾಮಾನ್ಯ ವಿಷಯ ಇಷ್ಟು ಆಕರ್ಷಕ ಕಥೆಯನ್ನು ಹೊಂದಿರಬಹುದು ಅಂತ ಊಹಿಸೋಕ್ಕಾಗತ್ತಾ? ಜಾಮಿತಿ, ಪೇಟೆಂಟ್, ಕಾನೂನು, ಆಹಾರ, ವಿಜ್ಞಾನ ಮತ್ತು ಕೆಲವು ವೈಯಕ್ತಿಕ ಆಸ್ತೆಯನ್ನು ಹೊಂದಿರೋ ಈ ಕಥೆ ಅದ್ಭುತವೇ ಸರಿ. ನಿಮ್ಗೇನನ್ಸುತ್ತೆ? ಮುಂದಿನ ಬಾರಿ ನೀವು ಪ್ರಿಂಗಲ್ಸ್ ಡಬ್ಬಿಯನ್ನು ತೆರೆದಾಗ, ಆ ಕೊಳವೆ ಆಕಾರದ ಡಬ್ಬಿಯಿಂದ ಚಿಪ್ಸ್ ಒಂದನ್ನು ನಿಮ್ಮ ಬಾಯಿಗೆ ಹಾಕ್ಕೊಂಡಾಗ ನೆನಪಿಡಿ, ಅಲ್ಲಿರೋದು ಕೇವಲ ಫ್ಲೇವರ್ ಮಾತ್ರ ಅಲ್ಲ, ಡಿಸೈನ್, ಆವಿಷ್ಕಾರ ಮತ್ತು ಗಣಿತ. ಲಘು ಆಹಾರ ತಿನ್ನೋದು ನಿಮ್ಮನ್ನು ಗಣಿತದ ಪಾಠಕ್ಕೆ ಕೊಂಡೊಯ್ಬೋದು ಅಂತ ಯಾರು ತಾನೇ ಊಹಿಸಿದ್ರು? ಆದರೆ ಪ್ರಿಂಗಲ್ಸ್ ಅದನ್ನೇ ಮಾಡ್ತಾ ಇದೆ. ಆವಿಷ್ಕಾರ ಯಾವಾಗಲೂ ರಾಕೆಟ್ ಅಥವಾ ರೋಬೋಟ್ ಥರ ಕಾಣಿಸ್ಬೇಕಾಗಿಲ್ಲ ಅನ್ನೋದನ್ನು ಇದು ನಮಗೆ ತೋರಿಸುತ್ತೆ. ಕೆಲವೊಮ್ಮೆ ಅದು ಡಬ್ಬಿಯಲ್ಲಿರೋ ಚಿಪ್ಸ್ಗಳ ಸ್ಟ್ಯಾಕ್ನಂತೆ ಕಾಣಿಸುತ್ತೆ. ಚಿಪ್ನ ವಕ್ರತೆಯಂತಹ ಸಣ್ಣ ವಿವರದಲ್ಲೂ ಸಹ ಪ್ರತಿಭೆಗೆ ಅವಕಾಶ ಇದೆ ಅಂತ ತೋರಿಸುತ್ತೆ. ಆದ್ರಿಂದ ನೀವು ಗಣಿತ ಪ್ರೇಮಿಯಾಗಿರಲಿ, ಸ್ನ್ಯಾಕ್ಸ್ ಪ್ರೇಮಿಯಾಗಿರಲಿ ಅಥವಾ ಕೇವಲ ಚತುರ ವಿನ್ಯಾಸವನ್ನು ಆಸ್ವಾದಿಸೋ ವ್ಯಕ್ತಿಯೇ ಆಗಿರಲಿ, ಸೃಜನಶೀಲತೆ ವಿಜ್ಞಾನವನ್ನು ಸಂಧಿಸಿದಾಗ ಒಂದು ಸಾಧಾರಣ ಆಲೂಗಡ್ಡೆ ಕೂಡ ಅಸಾಧಾರಣವಾಗಬಹುದು ಅನ್ನೋದಕ್ಕೆ ಸಾಕ್ಷಿಯಾಗಿ ಪ್ರಿಂಗಲ್ಸ್ ನಿಂತಿದೆ.